ನಮ್ಮ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಇನ್ನೂ ಹೆಚ್ಚೆಚ್ಚು ಮಾಡ್ತಾ ನಿರಂತರವಾದ ಒಂದು ಸೇವೆಯನ್ನು ನಮ್ಮ ತಾಲೂಕಿನ ಮಕ್ಕಳು ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ಸಾಲಿನಿಂದ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲಿನಲ್ಲಿ IIT ಮತ್ತು ನೀಟ್ನ ಫೌಂಡೇಶನ್ ಕೋರ್ಸ್ನ 6ನೇ ತರಗತಿಯಿಂದ ಆರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸಾಲಿನ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSEನ 10ನೇ ತರಗತಿಯ ಫಲಿತಾಂಶ ನಿನ್ನೆ ಪ್ರಕಟಣೆ ಆಗಿದೆ. ಈ ಫಲಿತಾಂಶದ ವಿವರವನ್ನು ತಿಳಿಸಲು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಬಯಸ್ತಾ, ನಮ್ಮ ವಿಷನ್ ಇಂಡಿಯಾ ಫೌಂಡೇಶನ್ ಶ್ರೀನಿವಾಸಪುರ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ವಿಷನ್ ಇಂಡಿಯಾ PU ಕಾಲೇಜ್ ಮತ್ತು ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ CBSE ಮಾನ್ಯತೆ ಪಡೆದಿರ್ತಕ್ಕಂಥ ಶಾಲೆಯನ್ನು ಸುಮಾರು 12 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ಈ ಒಂದು 12 ವರ್ಷಗಳಲ್ಲಿ ನಮ್ಮ ತಾಲೂಕಿನ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ರಚನಾತ್ಮಕ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದ ಶಿಕ್ಷಣ ಕೊಡ್ತಾ ಈ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲಿನ ಮುಖಾಂತರ ಈಗಾಗಲೇ 6 ಬ್ಯಾಚಸ್ 10th ಪಾಸಾಗಿ ತೆರಗಡೆಯಾಗಿ ಮಕ್ಕಳು ಸ್ಕೂಲಿನಿಂದ ಹೊರಗಡೆ ಹೋಗಿದ್ದಾರೆ. ಈ ಒಂದು 6 ಬ್ಯಾಚ್ನಲ್ಲೂ ಸಹಿತ 100ಕ್ಕೆ 100% ಫಲಿತಾಂಶ ಈಗಾಗಲೇ ಕೊಟ್ಟಿದ್ದೀವಿ ಮತ್ತು ಕಳೆದ 4 ವರ್ಷಗಳಿಂದ ಇಡೀ ಜಿಲ್ಲೆಗೆ ನಮ್ಮ ಶಾಲೆ ಹೈಯೆಸ್ಟ್ ಮಾರ್ಕ್ಸ್ ಬರೋ ಮುಖಾಂತರ ಒಂದು ನಮ್ಮ ಶಾಲೆಯ ಮಕ್ಕಳು ನಮ್ಮ ಶಾಲೆಗೆ ಗೌರವವನ್ನು ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ 7ನೇ ಬ್ಯಾಚ್ನಲ್ಲೂ ಸಹಿತ 100ಕ್ಕೆ 100% ಫಲಿತಾಂಶ ನಮ್ಮ ಶಾಲೆಗೆ ಬಂದಿದೆ. 59 ವಿದ್ಯಾರ್ಥಿಗಳು ಪರೀಕ್ಷೆಗೆ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ ಮುಖಾಂತರ ಹಾಜರಾಗಿದ್ದರು. 59ಕ್ಕೆ 59 ಮಕ್ಕಳು ಎಕ್ಸಾಮ್ಸಲ್ಲಿ ಪಾಸಾಗಿದ್ದಾರೆ. 9 ಮಕ್ಕಳು ಹೈ ಡಿಸ್ಟಿಂಕ್ಷನ್ ಮುಖಾಂತರ, 17 ಮಕ್ಕಳು ಡಿಸ್ಟಿಂಕ್ಷನ್ ಮುಖಾಂತರ, 23 ಮಕ್ಕಳು ಫಸ್ಟ್ ಕ್ಲಾಸಲ್ಲಿ, 9 ಮಕ್ಕಳು ದ್ವಿತೀಯ ದರ್ಜೆಯಲ್ಲಿ ಮತ್ತು ಒಬ್ಬ ತೃತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿ 100% ಈ ಸಾರಿ ನಮ್ಮ ಶಾಲೆಗೆ ತಂದುಕೊಟ್ಟಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಮೊಹಮ್ಮದ್ ಸಾದ್ ಎಂಬ ವಿದ್ಯಾರ್ಥಿ 92% ಸ್ಕೋರ್ ಮಾಡೋ ಮುಖಾಂತರ ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಮತ್ತು ಸುರಭಿ ಆರ್ ಎಂಬ ವಿದ್ಯಾರ್ಥಿ 91% ಸ್ಕೋರ್ ಮಾಡೋ ಮುಖಾಂತರ 2ನೇ ಸ್ಥಾನ ಮತ್ತು ವರ್ಷ ಆರ್ 90.5% ಸ್ಕೋರ್ ಮಾಡೋ ಮುಖಾಂತರ ಶಾಲೆಗೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಈ ಒಂದು ಉತ್ತಮ ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಅವರ ನಿರಂತರ ಪರಿಶ್ರಮ ಮತ್ತು ನಮ್ಮ ಶಾಲೆಯ ಶಿಕ್ಷಕರ ಸಮರ್ಪಣಾ ಮನೋಭಾವದ ಬೋಧನೆ ಮತ್ತು ನಮ್ಮ ಶಾಲೆಯ ಪೋಷಕರ ನಿರಂತರ ಒಂದು ಪ್ರೋತ್ಸಾಹದಿಂದ ಈ ಒಂದು ಸಾಧನೆ ಮಾಡಲು ಸಾಧ್ಯವಾಗಿದೆ. ಈ ಒಂದು ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೂ, ನಮ್ಮ ಶಿಕ್ಷಣ ಮತ್ತು ಶಿಕ್ಷಕೇತರ ಸಿಬ್ಬಂದಿಗೂ ಮತ್ತು ಪೋಷಕರಿಗೂ ನಾನು ವಿಶೇಷವಾದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು
ಅರ್ಪಿಸ್ತಾ ಇದ್ದೀನಿ.